ನಮಸ್ಕಾರ ಸ್ನೇಹಿತರೆ, ಪಾರು ಪಾಕಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಮಸಾಲ ಚುರುಮರಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿರಿ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ. ನಾವು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬಂದು ತಲುಪ್ತಾವು. ಮಸಾಲ ಚುರುಮರಿ ಸಾಯಂಕಾಲ ಸ್ನ್ಯಾಕ್ಸ್ಗೆ ಭಾಳ ಒಳ್ಳೆಯ ಕಾಂಬಿನೇಷನ್ನು. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಈಗ ಈ ಮಸಾಲ ಚುರುಮರಿಗೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬರ್ರಿ. ನಾನು 4 ಸೇರು ಚುರುಮರಿ ತೆಗೆದುಕೊಂಡೆ ನೋಡ್ರಿ. 100 ಗ್ರಾಮ್ ಶೇಂಗಾ ಕಾಳು, ಸ್ವಲ್ಪ ಕೊತ್ತಂಬರಿ, ಒಂದು ಬೆಳ್ಳುಳ್ಳಿ ಗಡ್ಡಿ 10 ರಿಂದ 12 ಎಸಳುಗಳು, 1 ಕಪ್ಪು ಪುಟಾಣಿ ಹಿಟ್ಟು, ಸ್ವಲ್ಪ ಕರಿಬೇವು, 7 ರಿಂದ 8 ಹಸಿಮೆಣಸಿನಕಾಯಿ ಉದ್ದುದ್ದೆ ಕಟ್ ಮಾಡಿ ಇಟ್ಕೋಬೇಕು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪೌಡರು 1 ಟೀ ಸ್ಪೂನು, 1 ಒಣಶುಂಠಿ, 1 ಕಪ್ಪು ಎಣ್ಣೆ. ಇವಿಷ್ಟು ಸಾಮಾನುಗಳು ಮಸಾಲ ಚುರುಮರಿಗೆ ಬೇಕಾಗುವಂಥ ಸಾಮಾನುಗಳು. ಈಗ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ನಾವು ಇಲ್ಲಿ ಮೊದಲು ಒಂದು ಕುಟಾಣಿಯೊಳಗೆ ಒಣಶುಂಠಿಯನ್ನು ಕುಟ್ಕೋಬೇಕು. ಸಣ್ಣಗೆ ಇದನ್ನು ಪೌಡರ್ ಮಾಡಿಕೊಳ್ಳೋಣ. ಈ ರೀತಿ ಪೌಡರ್ ಮಾಡ್ಕೊಂಡ ನಂತರ ಇದನ್ನು ಒಂದು ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಈ ಒಣಶುಂಠಿ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ ಚುರುಮರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈಗ ಅದೇ ರೀತಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಜ್ಜಿಕೊಳ್ಳೋಣ. ಒಂದು ದೊಡ್ಡ ಬೆಳ್ಳುಳ್ಳಿ ಗಡ್ಡಿ ತೆಗೆದುಕೊಂಡು ಅದರಿಂದ 10 ರಿಂದ 20 ಎಸಳುಗಳಿರ್ತಾವೆ. ಈ ರೀತಿ ಒಂದು 4 ಸೇರಿಗೆ ಒಂದಿಷ್ಟು ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ರುಚಿ ಆಗ್ತಾವೆ ಚುರುಮರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಈಗ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದಾಯಿತು. ಈಗ ನಾವು ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಬಿಸಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಅದಕ್ಕೆ 1 ಕಪ್ಪು ಎಣ್ಣೆಯನ್ನು ತೆಗೆದುಕೊಂಡಿದ್ವಲ್ಲ ಅದನ್ನು ಹಾಕಿಕೊಳ್ಳೋಣ. ಈ ಎಣ್ಣೆ ಕಾದ ನಂತರ ಶೇಂಗಾ ಕಾಳನ್ನು ಕೆಂಪಗೆ ಬರುವವರೆಗೂ ಇವನ್ನು ಹುರಿದುಕೊಳ್ಳೋಣ. ಈ ರೀತಿ 1 ಸ್ಪೂನ್ ಸಹಾಯದಿಂದ ಇವನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇವು ಕೆಂಪಗೆ ಹುರಿದ ನಂತರ ಇವನ್ನ ಒಂದು ಬೇರೆ ಪ್ಲೇಟ್ಗೆ ತೆಗೆದುಕೊಳ್ಳೋಣ. ಈ ರೀತಿ ಜಾರಿ ಸೌಟ್ಲಿಂದ ನೀವು ಶೇಂಗಾ ಕಾಳನ್ನ ಬೇರೆ ತಕ್ಕೊಂಡು ಬಿಡಬೇಕು. ಈಗ ನಾವು ಅದೇ ಒಗ್ಗರಣೆ ಬಾಳಿಗೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಇದನ್ನು ಕೆಂಪಗೆ ಬರೋವರೆಗೂ ಹುರಿದುಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈಗ ಅದಕ್ಕೆ ನಾವು ಕೊತ್ತಂಬರಿಯನ್ನು ಈಗ ಹಾಕೋಬೇಕು. ಎಣ್ಣೆ ಒಳಗಿದ್ದು ಆಯ್ತಂದ್ರೆ ಅದರದ ಕಂಪು ಭಾಳ ಚಲೋ ಆಗ್ತತಿ. ಈ ರೀತಿ ಇದು ಕೆಂಪಗೆ ಆದ ನಂತರ ನಾವು ಇದಕ್ಕೆ ಧನಿಯಾ ಪೌಡರನ್ನು ಹಾಕಿಕೊಳ್ಳೋಣ. ಅದೇ ರೀತಿ ಒಣಶುಂಠಿ ಪೌಡರನ್ನು ಹಾಕಿಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳೋಣ. 1 ರಿಂದ 2 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನು ಅರಿಶಿನ ಪುಡಿ. ಇದನ್ನೆಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿ ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದಂಥ ಚುರುಮರಿ ಭಾಳ ಟೇಸ್ಟ್ ಆಗ್ತಾವೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ಈಗಿಲ್ಲೇ ಚುರುಮರಿ ಎಲ್ಲ ಸ್ವಚ್ಛ ಮಾಡಿಟ್ಕೊಂಡು ಇದು ಒಂದು ಪಾತ್ರೆಗೆ ಹಾಕ್ಕೊಂಡು ನೋಡ್ರಿ. ಈ ರೀತಿ ಒಗ್ಗರಣೆ ಬಿಸಿ ಇದ್ದಾಗಲೇ ಚುರುಮರಿಯನ್ನು ನಾವು ಕಲಿಸಿಕೊಳ್ಳಬೇಕು. ಎಲ್ಲ ಚುರುಮರಿಗೂ ಒಗ್ಗರಣೆ ಸೇರುವಂತೆ ಇದನ್ನು ಈ ರೀತಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿ ಮೇಲಿನ ಕೆಳಗೆ ಮೇಲೆ ಗಲಿಸಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನೋಡ್ರಿ, ಈ ರೀತಿ ಚುರುಮರಿ ರೆಡಿಯಾಗಿದೆ. ಈಗ ನಾವು ಹುರಿದಂಥ ಶೇಂಗಾದ ಕಾಳನ್ನು ಹಾಕಿಕೊಳ್ಳೋಣ. ಈಗ ಮತ್ತೊಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಶೇಂಗಾ ಕಾಳು ಎಲ್ಲ ಕಡೆಯೂ ಸೇರುವಂತೆ ಈ ರೀತಿ ಮಿಕ್ಸ್ ಮಾಡಿಕೊಳ್ಳೋಣ. ಈಗ ನಾವು
ಕಡಲೆ ಹಿಟ್ಟನ್ನು ಹಾಕಿಕೊಳ್ಳೋಣ. ಈ ರೀತಿ ಕಡಲೆ ಹಿಟ್ಟು ಹಾಕೋದ್ರಿಂದ ಭಾಳ ರುಚಿ ಆಗ್ತಾವು ಚುರುಮರಿ. ಇವನ್ನ ಒಂದು 10 ರಿಂದ 15 ದಿವಸ ಇಟ್ಟು ತಿನ್ನಬಹುದು. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ಎಲ್ಲರೂ ಇಷ್ಟಪಡುತ್ತಾರೆ ಇದನ್ನ. ಸಾಯಂಕಾಲ ಸ್ನ್ಯಾಕ್ಸ್ಗೆ ಚಾದಾಗ ಭಾಳ ಚಲೋ ಆಗ್ತಾವು. ಒಂದ್ಸಲ ನೀವು ಟ್ರೈ ಮಾಡಿ ನೋಡ್ರಿ. ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಈಗ ಮಸಾಲ ಚುರುಮರಿ ರೆಡಿ ಆಗಿದೆ. ಇದ್ರ ಜೊತೆಗೆ ಸೇವು, ನಿಂಬೆಹಣ್ಣು, ಸೌತೆಕಾಯಿ ಸರ್ವ್ ಮಾಡಿದರೆ ಭಾಳ ಟೇಸ್ಟ್ ಆಗ್ತೈತಿ ಚಾ ಜೊತೆಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ